ಭಾಳ ಪ್ರಮುಖವಾಗಿ ಛಲವಾದಿ ನಾರಾಯಣಸ್ವಾಮಿ ರಾತ್ರೋರಾತ್ರಿ ನಾಯಕರಾದಂಥವ್ರು. ಅವ್ರಿಗೆ ಭಾರತೀಯ ಜನತಾ ಪಕ್ಷದಲ್ಲಿ ಬಹುವಳಿ ಕೊಟ್ಟಿದ್ದೆ ಒಂದು ಅಲಿಖಿತ ಒಪ್ಪಂದ ಮಾಡ್ಕೊಂಡು ನೀವು 24 ಗಂಟೆ ಖರ್ಗೆ ಅವ್ರ ಕುಟುಂಬದ ಬಗ್ಗೆ ಮಾತಾಡಬೇಕು, ಪ್ರಿಯಾಂಕಾ ಖರ್ಗೆ ಅವ್ರ ಬಗ್ಗೆ ಮಾತಾಡಬೇಕು, ಹಂಗಿದ್ದೆ ನಿಮ್ಮನ್ನ MLC ಮಾಡ್ತೀವಿ ಅಂತೇಳಿ ಅಲಿಖಿತ ಕರಾರು ಮಾಡ್ಕೊಂಡು ಅದಕ್ಕೆ ಇವನ್ನ MLC ಮಾಡಿದ್ದು. ಪಾಪ ಅವರು ಅವ್ರ ಹಿನ್ನೆಲೆನೆಲ್ಲ ಮರೆತುಬಿಟ್ಟಿದ್ದಾರೆ. ಯಾವ ರೀತಿ ರಾಜಕಾರಣಕ್ಕೆ ಬಂದರು, ಇಲ್ಲಿ BJPಗೆ ಸೇರೋಕ್ಕೆ ಮುಂಚೆ ಖರ್ಗೆ ಅವ್ರ ಮನೆ ಮುಂದೆ ಗೇಟ್ ಕೀಪರ್ ಕೆಲಸ ಹೆಂಗೆ ಮಾಡ್ತಾಯಿದ್ರು, ಖರ್ಗೆ ಅವ್ರ ಮನೆಯಲ್ಲಿ ತರಕಾರಿ ತರೋದಿಲ್ಲ ಅಂದರೆ ಆರ್ಡರ್ಲಿ ಕೆಲಸವನ್ನು ಹೆಂಗೆ ಮಾಡ್ತಾಯಿದ್ರು, ಇದೆಲ್ಲ ಜನಕ್ಕೆ ಗೊತ್ತಿರ್ತಕ್ಕಂಥದ್ದು, ಕಾಂಗ್ರೆಸ್ ಪಕ್ಷಕ್ಕೆ ಗೊತ್ತಿರ್ತಕ್ಕಂಥದ್ದು. ಛಲವಾದಿ ನಾರಾಯಣಸ್ವಾಮಿರವರೇ, ನೀವು ಸೈಕಲ್ ನಾರಾಯಣಸ್ವಾಮಿ ಅನ್ನೋದು ಎಲ್ರಿಗೂ ಗೊತ್ತಿದೆ. ನೀವು ಕರ್ನಾಟಕದಲ್ಲಿ ನಿಮ್ಮ ರಾಜಕಾರಣವನ್ನು ಪ್ರಾರಂಭ ಮಾಡಿದ್ದೆ ಜನತಾ ಪರಿವಾರದ ಮೂಲಕ. ಯಾವುದೇ ರಾಜಕಾರಣಿ ಒಂದೊಂದು ಹಂತದಲ್ಲಿ ಬೇರೆ ಬೇರೆ ಬದಲಾವಣೆ ಮಾಡೋಂಥದ್ದು ಸ್ವಾಭಾವಿಕ. ಆದರೆ ನೀವು ಎಲ್ಲಿ ಅವಕಾಶಗಳನ್ನ ಪಡ್ಕೊಂಡ್ರಿ, ಎಲ್ಲಿಂದ ರಾಜಕೀಯವಾಗಿ ಈ ರಾಜ್ಯದ ಜನಕ್ಕೆ ಪರಿಚಯ ಆದ್ರಿ, ಅದನ್ನು ಬಿಟ್ಟು ಇವತ್ತು ನೀವು ಮಾತಾಡ್ತಾ ಇರ್ತಕ್ಕಂಥ ಮಾತುಗಳು, ಮಾಡ್ತಾ ಇರ್ತಕ್ಕಂಥ ಟೀಕೆಗಳನ್ನ ಪ್ರಶ್ನೆ ಮಾಡಬೇಕಾಗುತ್ತೆ. ಕಳೆದ ಕೆಲವು ದಿನಗಳ ಹಿಂದೆ ಇವರಿಗೆ ಛಲವಾದಿ ಸಮುದಾಯದವರು ಏನು ಫ್ರೀಡಮ್ ಪಾರ್ಕಲ್ಲಿ ಒಂದು ಬೃಹತ್ ಸಮಾವೇಶ ಮಾಡಿದ್ರು, ಚೀಮಾರಿ ಹಾಕಿ ವೇದಿಕೆಯ ಮೇಲಿಂದ ಆಚೆ ತಳ್ಳಿದ್ರು. ಜನ ಮರ್ತಿಲ್ಲ ದಿನ. ಪಾಪ ನಾರಾಯಣಸ್ವಾಮಿಗೆ ಮರ್ತೋಗುತ್ತೆ, ಯಾಕೆಂದರೆ ನಿದ್ರೆಗಳಿಗೆ ತಗೊಂಡು ನಿದ್ದೆ ಮಾಡ್ತಾರೆ ಅನಿಸುತ್ತೆ ನನಗೆ. ಅದು ಅಭ್ಯಾಸ ಮಾಡ್ಕೊಂಡಿರ್ಬೇಕು ಅವರು. ಹಂಗಾಗಿ ನಿದ್ದೆ ಮಾಡಿ ಮರ್ತು ಬಿಡ್ತಾರೆ. ಬೆಳಿಗ್ಗೆ ಎದ್ದು ಗಡ್ಡನೆ ಉತ್ಕೊಂಡು ಮತ್ತೆ ಬಂದ್ಬಿಡ್ತಾರೆ. ಈ ಥರದ ಛಲವಾದಿ ನಾರಾಯಣಸ್ವಾಮಿ ಅಂತಹ ನಾಟಕದ ರಾಜಕಾರಣಿಗಳನ್ನ ನಾವು ಬಹಳ ಜನ ನೋಡಿದ್ದೇವೆ. ದಯಮಾಡಿ ನಿಮ್ಮ ಇತಿಹಾಸ ಬಿಚ್ಚಿಡಕ್ಕೆ ನಾವು ತಯಾರಿದ್ದೇವೆ. ನೀವು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಬಾಯಿ ಮುಚ್ಕೊಂಡಿದ್ದೀನಿ ಅಂತ ಹೇಳಿಕೆ ಕೊಡ್ತಾರೆ. ಯಾರಪ್ಪ ನೀನು ಛಲವಾದಿ ನಾರಾಯಣಸ್ವಾಮಿ? ಎಲ್ಲಿದ್ದಪ್ಪ ನೀನು? ನಿನ್ನ ರಾಜಕೀಯ ಪ್ರಾರಂಭ ಆಗಿದ್ದೆ ಜನತಾ ಪರಿವಾರದಲ್ಲಿ. ನೀನು ಮೂಲತಃ ಜೀವರಾಜರವರ ಶಿಷ್ಯ. ಯಲಹಂಕ ಉಪಚುನಾವಣೆ, ಆವತ್ತಿನ ಶಾಸಕರಾದಂಥ ಮೀಸಲಾತಿ ಕ್ಷೇತ್ರ ಜಯಪ್ರಕಾಶ್ ಅವರು ನಿಧನ ಆದಾಗ ಅಲ್ಲಿ ಸೈಕಲ್ ತುಳ್ಕೊಂಡು ಟಿಕೆಟ್ ಕೇಳಕ್ಕೆ ಹೋದೆ ನಿನ್ನ ಗಿರಾಕಿ. ಅಲ್ಲಿ ನಿನಗೆ ಟಿಕೆಟ್ ಸಿಕ್ಕಲಿಲ್ಲ, ಅಲ್ಲಿ ಜಾಗ ಖಾಲಿ ಮಾಡಿದೆ. ಜೀವರಾಜರವರಿಗೆ ಕೈ ಕೊಟ್ಟು ಅಲ್ಲಿಂದ ಬಂಗಾರಪ್ಪರ ಹತ್ರ ಬಂದೆ. 1994 ಬಂಗಾರಪ್ಪನವರು KCP ಮಾಡಿದಾಗ KCPಗೆ ಜಾಯಿನ್ ಆದೆ. ಆಮೇಲೆ ಏನು ಮಾಡಿದೆ? ಬಂಗಾರಪ್ಪರ ಮೂಲಕ ಕಾಂಗ್ರೆಸ್ಗೆ ಬಂದೆ. ಆಯಿತು, ನಿನ್ನ ಇಷ್ಟ ಏನಾದರೂ ಬಂಗಾರಪ್ಪ ಅವ್ರಿಗಿತ್ತ? ಬಂಗಾರಪ್ಪವ್ರ ಕೈ ಕೊಟ್ಟೆ. ಗೇಟ್ ಕೀಪರ್ ಕೆಲಸ ಆಯ್ಕೆ ಮಾಡ್ಕೊಂಡ್ರೆ ಖರ್ಗೆವ್ರ ಮನೆ ಹತ್ರ. ತಪ್ಪಲ್ಲ, ಪಾಪ ಮಾಡಬೇಕು, ಮಾಡಿದ್ದೆ, ಅನಿವಾರ್ಯತೆ. ನಿನ್ನ ಸರ್ವೈವಲ್ ಪ್ರಶ್ನೆ ಇತ್ತು. ಅದರಿಂದ ರಾಜಕೀಯ ಲಾಭಗಳೇನೇ ತೊಗೊಂಡೆ. 1999ರಲ್ಲಿ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆರವರು ಕರ್ನಾಟಕ ಹೌಸಿಂಗ್ ಬೋರ್ಡ್ ಮೆಂಬರ್ ಮಾಡಿದ್ದು ನಾರಾಯಣಸ್ವಾಮಿರವ್ರನ್ನ. ನಾರಾಯಣಸ್ವಾಮಿ ಅಲ್ಲ, ಸಾರಿ, T ನಾರಾಯಣಸ್ವಾಮಿ. ನೀನು ಛಲವಾದಿ ನಾರಾಯಣಸ್ವಾಮಿ ಅಲ್ಲಪ್ಪ, ನೀನು T ನಾರಾಯಣಸ್ವಾಮಿ. ಯಾವಾಗ ನಿನಗೆ ಛಲವಾದಿ ಹೆಸರು ಬಂದಿದ್ದು? ಏನು ಹೊಸಕೋಟೆನಲ್ಲಿದ್ದಂಥ ದಲಿತ ಮುಖಂಡರು, ಆವತ್ತಿನ ದಲಿತ ನಾಯಕರು ಜಾನಕಿ ಪ್ರಸಾದ್ ಅವರು ಛಲವಾದಿ ಸಮಾವೇಶವನ್ನು ಮಾಡಿದ್ರು. ಆ ಛಲವಾದಿ ಸಮಾವೇಶದಲ್ಲಿ ನೀನು ಹೋಗಿ ಏನೋ ಮಾಡಿದೆ ಪಾಪ, ಕಸ ಹೊಡೆಯೋದು ಮತ್ತೊಂದು ಮಾಡಿದೆ, ತಪ್ಪಲ್ಲ, ನಿನ್ನ ಸಮುದಾಯಕ್ಕೆ ಮಾಡಬೇಕು, ಮಾಡಿದೀಯಾ. ಆವತ್ತ ಹೆಸರು ಕತ್ಕೊಂಬಂದೆ ನೀನು ಛಲವಾದಿನ. ಛಲವಾದಿ ಅನ್ನೋದು ನಿಂದಲ್ಲ ಕತೆ, ನಿಂದು ದೊಡ್ಡ ಪುರಾಣ ಇದೆ. ನೀನು ಜಾನಕಿರವರ ಮುಖಾಂತರ, ಹೊಸಕೋಟೆ ಮುಖಾಂತರ ನೀನು ರಾಜಕಾರಣ ಅಂದರೆ ಛಲವಾದಿ ಹೆಸರನ್ನು ತೊಗೊಂಡು ಬಂದೆ. ಇಟ್ಕೋ, ತಪ್ಪಿಲ್ಲ. ಆದರೆ ಆ ಸಮುದಾಯಕ್ಕೆ ಮೋಸ ಮಾಡೋಂಥ ಕೆಲಸವನ್ನು ಮಾಡಬೇಡ. 1999ರಲ್ಲಿ ನೀನು ಹೌಸಿಂಗ್ ಬೋರ್ಡ್ ಮೆಂಬರ್ ಆಗೋಕ್ಕೆ ಮುಂಚೆ ಜೋಗಪಾಳ್ಯದ ಕಾರ್ಪೊರೇಷನ್ ಚುನಾವಣೆ ಕ್ಯಾಂಡಿಡೇಟು. ಎಷ್ಟಪ್ಪ ನಿನ್ನ ಓಟು? 13 ಓಟು. ಈ ಛಲವಾದಿ ನಾರಾಯಣಸ್ವಾಮಿಗೆ ಕಾರ್ಪೊರೇಷನ್ ಚುನಾವಣೆಯಲ್ಲಿ ಜೋಗಿಪಾಳ್ಯ ವಾರ್ಡ್ನಲ್ಲಿ ಬಂದಂಥದ್ದು 13 ಓಟು ಆ್ಯಸ್ ಎ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್. ಅದಾದಮೇಲೆ ಸುಬ್ರಹ್ಮಣ್ಯ ಸ್ವಾಮಿ ಅವರ ಜನತಾ ಪಕ್ಷವನ್ನು ಸೇರ್ಪಡೆ ಆದರು. ಅದಾದಮೇಲೆ ಇನ್ನೊಂದು ಸಲ ಅದೇ ವಾರ್ಡಲ್ಲಿ ಕ್ಯಾಂಡಿಡೇಟ್ ಆಗ್ತಾರೆ. 2ನೇ ಸಲ ಅವಾಗ ಬಂದಿದ್ದು 70 ಓಟು. ಆದರೂ ಸಹ ನಿನ್ನನ್ನು ಗುರುತಚ್ಚಿ ನಿನ್ನ ಮೇಲೆ ವಿಶ್ವಾಸ ಇಟ್ಟು ಖರ್ಗೆರವರು ನಿನ್ನ ಕಾಂಗ್ರೆಸ್ ಪಾರ್ಟಿಗೆ ಸೇರ್ಕೊಂಡ ಮೇಲೆ ಹಲವಾರು ಅವಕಾಶಗಳನ್ನ ಕೊಟ್ಟಿದ್ದಾರೆ. ಇವತ್ತು ಖರ್ಗೆರವರು ನಾಲ್ಗೆ ಬಿಗಿಡಿದು ಮಾತಾಡಬೇಕಂತೆ. ಮೊದಲು ನಿನ್ನಾಲ್ಗೆ ನೀನು ಬಿಗಿಟ್ಕೊಳ್ಳಪ್ಪ ಛಲವಾದಿ. ಸದನದಲ್ಲಿ ವಿಧಾನ ಪರಿಷತ್ತಿನ ಅಧಿವೇಶನದಲ್ಲಿ ಪುಸ್ತಕ ಆರ್ದಂಥ ಗಿರಾಕಿ ನೀನು. ಸದನದ ನಿಯಮಾವಳಿ ಪುಸ್ತಕ ಆರ್ದಂಥ ಗಿರಾಕಿ ನೀನು. ACC ಅಧ್ಯಕ್ಷರ ಬಗ್ಗೆ ಮಾತಾಡೋಕೆ ಕೊಟ್ಟಿದೆಯಾ? ಪ್ರಿಯಾಂಕಾ ಖರ್ಗೆ ಅವರ ಬಗ್ಗೆ ಪಾಪ ನಿನಗೆ, ಪ್ರಿಯಾಂಕಾ ಖರ್ಗೆ ಬಗ್ಗೆ ಮಾತಾಡಿದ್ರೇ ನಿನಗೆ BJPಲಿ ಅವಕಾಶ. ನೀನು ಚಡ್ಡಿ ಹೊರ ಗಿರಾಕಿ ನೀನು. ರಾಜ್ಯಕ್ಕೆ ಗೊತ್ತಿದೆ, ದೇಶಕ್ಕೆ ಗೊತ್ತಿದೆ. ಚಡ್ಡಿ ಗಿರಾಕಿ ಯಾರು ಅಂದರೆ ಛಲವಾದಿ ನಾರಾಯಣಸ್ವಾಮಿ ಅಂತೇಳಿ. ನಿನಗೆ ಪಾಪ ಅನಿವಾರ್ಯ. ಅವನ್ನ ಟೀಕೆ ಮಾಡಿದ್ರೆ ನಿನಗೆ ಸ್ಥಾನ ಕೊಡಲ್ಲ, BJP ಆಫೀಸಲ್ಲಿ ಚೇರ್ ಕೊಡಲ್ಲ, ಮೀಟಿಂಗ್ ಮಾಡೋಕ್ಕೆ ಜಾಗ ಸಿಗಲ್ಲ, ನಿಂಗೆ ಅನಿವಾರ್ಯ. ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾರಿಗೂ ಅಂತ ಅನಿವಾರ್ಯತೆ ಇಲ್ಲ. 1999 ಆದಮೇಲೆ ನಿನ್ನನ್ನು UPA ಗೌರ್ಮೆಂಟ್ ಮೊದಲನೇ ಸರ್ಕಾರದ ಅವಧಿನಲ್ಲಿ ಸನ್ಮಾನ್ಯ ಖರ್ಗೆರವರು ಇಂಡಿಯನ್ ರೈಲ್ವೆ ಇದರಲ್ಲಿ ಆಯೋಗದಲ್ಲಿ ಕುಂದುಕೊರತೆ ಗ್ರೀವಿಯನ್ಸ್ ಎಲ್ಲ ಚೇರ್ಮನ್ ಮಾಡಿದ್ರು. ಇದು ಸೆಂಟ್ರಲ್ ಸ್ಟೇಟ್ ಮಿನಿಸ್ಟರ್ ರ್ಯಾಂಕು. 2 ವರ್ಷ ಎಂಜಾಯ್ ಮಾಡಿದೆ. ಯಾರಪ್ಪ ಕೊಟ್ಟಿದ್ದು ನಿನಗೆ ಅವಕಾಶನ? ಇದೆಲ್ಲಕ್ಕಿಂತ ಇನ್ನೊಂದು ಮಜಾ ಅಂತ ವಿಷಯ,
1999ರಲ್ಲಿ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆರವರು ನಿನ್ನನ್ನು ಹೌಸಿಂಗ್ ಬೋರ್ಡ್ ಡೈರೆಕ್ಟರ್ ಮಾಡೋವರೆಗೆ ನಿನಗೆ ಇಡೀ ಬೆಂಗಳೂರಲ್ಲಿ ಇಡೀ ರಾಜ್ಯದಲ್ಲಿ ಒಂದು ಮನೆ ಇರಲಿಲ್ಲ. ಮನೆ ಬಂದಿದ್ದು ಯಾರಿಂದಲ್ಲಪ್ಪ ನಿನಗೆ? ಅದಾದಮೇಲೆ ಇಂಡಸ್ಟ್ರಿಯಲ್ ಸೆಟ್ಗಳು ಮಾಡ್ಕೊಂಡೆ ಹೊಸಕೋಟೆನಲ್ಲಿ, ಮೈಸೂರಲ್ಲಿ. ಯಾರಿಂದಲ್ಲಪ್ಪ ಬಂದಿದ್ದು ಮಿಸ್ಟರ್ ನಾರಾಯಣ ಸ್ವಾಮಿ? ಖರ್ಗೆ ಅವ್ರ ಫ್ಯಾಮಿಲಿ ಬಗ್ಗೆ, ಅವ್ರ ಕುಟುಂಬದ ಬಗ್ಗೆ, ಹೆಣ್ಮಕ್ಳ ಬಗ್ಗೆ ಮಾತಾಡಕ್ಕೆ ಹೋಗ್ತೀಯಾ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.